ರಾಜ್ಯದಲ್ಲಿ ಪಟ್ಟಕ್ಕಾಗಿ ಫೈಟ್ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಕೆಲ ಮಠಾಧೀಶರು ಬ್ಯಾಟಿಂಗ್ ಬೀಸುತ್ತಿದ್ದಾರೆ. ಡಿಕೆಶಿ ಪರ ಮಠಾಧೀಶರ ಮಾತಿಗೆ ಯಾದಗಿರಿಯಲ್ಲಿ ಪೂಜ್ಯ ಶ್ರೀ ಕೆಂಚರಾಯ ಮಹಾರಾಯರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಕೆಲ ಮಠಾಧೀಶರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಕೆ ಪರ ಮಠಾಧೀಶರ ಮಾತಿಗೆ ಯಾದಗಿರಿಯಲ್ಲಿ ಪೂಜ್ಯ ಶ್ರೀ ಕೆಂಚರಾಯ ಮಹಾರಾಯರು ಕಿಡಿಕಾರಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಮಾಳಹಳ್ಳಿ ಗ್ರಾಮದ ಮಾಳಿಂಗರಾಯ ದೇವಸ್ಥಾನದ ಪಟ್ಟದ ಪೂಜಾರಿ ಕೆಂಚರಾಯ ಮಹಾರಾಯ ಕಿಡಿಕಾರಿದ್ದಾರೆ. ಮಠಾಧೀಶರು ರಾಜಕೀಯ ಮಾತಾಡಬಾರದು, ನಾವು ಮಠಾಧೀಶರು ರಾಜಕೀಯ ಉದ್ದೇಶ ಮಾತಾಡಬಾರದು. ಕೆಲವರು ಸಂದರ್ಭ ತಕ್ಕಂತೆ ಮಾತಾಡ್ತಿದ್ದಾರೆ. ಬಲಿಷ್ಠ ಸಮಾಜದ ಮಠಾಧೀಶರು ಒಬ್ಬರ ಪರವಾಗಿ ಮಾತಾಡಿದ್ರೆ ರಾಜ್ಯದಲ್ಲಿ ದಲಿತರು, ಹಿಂದುಳಿದ ವರ್ಗದವರು ಬಹಳ ಎಚ್ಚರಿಕೆ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕಾಲಮಾನ ಹಾಗೇ ಬರುತ್ತದೆ. ಹಾಗೂ ಕಾಂಗ್ರೆಸ್ಗೆ ಅಹಿಂದ ಸಮುದಾಯ ಬೆನ್ ಹಿಂದಿದೆ. ಹೈಕಮಾಂಡ್ ಮೇಲೆ ತೀರ್ಮಾನ ಇಟ್ಟರೆ ಅಹಿಂದ ವರ್ಗದವರನ್ನ ನಾಯಕನನ್ನ ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹುಡುಕುವ ಪರಿಸ್ಥಿತಿ ಬರುತ್ತೆ ಅಂತ ಪೂಜಾರಿ ಎಚ್ಚರಿಕೆ ನೀಡಿದ್ದಾರೆ. ಇಂದು ನಮ್ಮ ರಾಜ್ಯದ ರಾಜಕೀಯದಲ್ಲಿ ಬದಲಾವಣೆ ಚರ್ಚೆ ಮುನ್ನೆಲೆಯಲ್ಲಿ ಇದೆ. ಯಾಕಂದ್ರೆ ನಾವೊಬ್ಬ ಮಠಾಧೀಶರು ಎಲ್ಲ ಪಕ್ಷದ ಒಳಗೊಂಡ ಅಂತ ಸಮಾಜದಲ್ಲಿ ಇರ್ತಕ್ಕಂಥ ಬಂಧುಗಳು, ಯಾವ ಮಠಾಧೀಶರು ರಾಜಕೀಯ ಉದ್ದೇಶವಾಗಿ ಮಾತಾಡಬಾರ್ದು, ಆದರೂ ಕೂಡ ಸಂದರ್ಭ ತಕ್ಕಂಗೆ ಮಾತನಾಡುತ್ತಿದ್ದಾರೆ. ಏಕೆಂದರೆ ಕೆಲವೊಬ್ಬ ಬಲಿಷ್ಠ ಸಮಾಜದ ಸ್ವಾಮೀಜಿಯವರು ಒಬ್ಬರ ಪರವಾಗಿ, ಈ ರಾಜ್ಯದ ಒಬ್ಬರ ಪರವಾಗಿ ಮಾತನಾಡಿದರೆ ಮುಂದೆ ಒಂದು ದಿನ ಇಡೀ ರಾಜ್ಯದಲ್ಲೇ ದಲಿತರು ಮತ್ತು ಎಲ್ಲ ಹಿಂದುಳಿದ ವರ್ಗದವರು ಬಹಳ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತ ಕಾಂಗ್ರೆಸ್ ಪಕ್ಷ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾಲಮಾನ ಹಂಗ ಬರ್ತಾವ ನಿಮಗೆ. ಯಾಕಂದ್ರ ಇಡೀ ಹೈಂದ ವರ್ಗ ಈ ರಾಜ್ಯದಲ್ಲಿ 99%, 99% ಅಂದ್ರೆ ತಪ್ಪಾಕಿಲ್ಲ, ನಿಮ್ಮ ಬೆನ್ನಿಂದಿದೆ. ಇದನ್ನ ಕಳ್ಕಂದ್ರಂದ್ರ ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಮೇಲೆ ತೀರ್ಮಾನವನ್ನು ಇಟ್ರ. ಯಾಕಂದ್ರೆ ಶಾಸಕರಾಗಿ ಒಬ್ಬ ಶಾಸಕಾಂಗದ ಪಕ್ಷದ ನಾಯಕನ, ಒಬ್ಬ ಹೈಂದ ವರ್ಗದ ನಾಯಕನ ಕಲಗಣಿಸಿದ್ರಂದ್ರ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಎಲ್ಲಿ ಅದಂತೇಳಿ ಹುಡುಕುವಂತ ಸಂದರ್ಭ ಬರ್ತಂತೆ ಈ ಸಂದರ್ಭ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.